ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜುಲೈ ತಿಂಗಳ ಮೀನರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮೀನರಾಶಿ ಸಂಜಾತರಲ್ಲಿ ಉತ್ತರಭದ್ರ ಹಾಗೂ ಪೂರ್ವಭದ್ರ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳುಂಟು. ರೇವತಿ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ನಿಮಗೆ ಸಾಡೆ ಸಾತಿ ಶನಿಯ ಗೋಚರ ಫಲವಿದ್ದರೂ ಸಹಿತ ಪಂಚಮದಲ್ಲಿರುವಂತಹ ಗುರುವಿನ ಶುಭ ಸಂಚಾರದಿಂದಾಗಿ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ಈ ತಿಂಗಳಲ್ಲಿ ದೂರಾಗಲಿದೆ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶ ಮತ್ತು ಜಯವನ್ನು ನೀವು ಪಡೆಯಲಿದ್ದೀರಿ. ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಎಲ್ಲ ಒಳ್ಳೆಯದೇ ಆಗಲಿದೆ. ಹಾಗೂ ಈ ತಿಂಗಳು ಸಂಬಂಧ ನಿಶ್ಚಯ, ನಿಶ್ಚಿತಾರ್ಥ ಅಥವಾ ಕಂಕಣಬಲ ಪ್ರಾಪ್ತಿಯಾಗುವಂತಹ ಎಲ್ಲ ಸುಯೋಗಗಳು ಉಂಟು. ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆ ಕಂಡುಬಂದು ದೀರ್ಘಕಾಲೀನ ರೋಗಿಗಳು ಸಹಿತ ಹೊಸ ಉತ್ಸಾಹ ಚೈತನ್ಯವನ್ನು ಪಡೆಯಲಿದ್ದೀರಿ. ಹಣಕಾಸು ವಿಚಾರವಾಗಿಯೂ ಸಹಿತ ನೀವು ಅಂದುಕೊಂಡದ್ದಕ್ಕಿಂತ ಚೆನ್ನಾಗಿಯೇ ಹಣ ಸಂಪಾದನೆಯಾಗಲಿದೆ. ಮತ್ತು ನಿಮ್ಮ ಒಂದು ಕಮಿಟ್ಮೆಂಟ್ಗಳಿಗೆ ನಿಮ್ಮ ಕುಟುಂಬ ಸದಸ್ಯರು, ಮಕ್ಕಳು ಹಾಗೂ ಬಾಳ ಸಂಗಾತಿ ಬೆಂಬಲ ನೀಡಲಿದ್ದಾರೆ. ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆಗಳೇನಾದರೂ ಇದ್ದಲ್ಲಿ ಅದು ಸಹಿತ ಪರಿಹಾರವಾಗಲಿದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತಿ ಹೆಚ್ಚು ಅದೃಷ್ಟ ಹಾಗೂ ಯಶಸ್ಸನ್ನು ಕೊಡುವಂತಹ ತಿಂಗಳಾಗಲಿದೆ. ಉದ್ಯೋಗ ಪ್ರಾಪ್ತಿ ಯೋಗವೂ ಉಂಟು. ಹಾಗೂ ಉನ್ನತ ವ್ಯಾಸಂಗ ಮಾಡುವಂತಹ ಮೀನರಾಶಿ ಸಂಜಾತರಿಗೆ ಎಲ್ಲ ರೀತಿಯ ಅನುಕೂಲಗಳು ಲಭ್ಯವಾಗಲಿದೆ. ಅದರಲ್ಲಿಯೂ ಸಹಿತ ನಿಮಗೆ ಸ್ಕಾಲರ್ಶಿಪ್ ಸಿಗುವಂತಹ ಮತ್ತು ಪ್ರಾಯೋಜಕತ್ವ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಉದ್ಯೋಗಿಗಳಿಗೆ ಉನ್ನತಿಯುಂಟು ಹಾಗೂ ಬಡ್ತಿ ಸಿಗುವ ಸಾಧ್ಯತೆಗಳು ಬಹಳ ಹೆಚ್ಚಿದೆ ಎಂದೇ ಹೇಳಬಹುದು. ನಿಮಗೆ ನಿಮ್ಮ ಮೇಲಧಿಕಾರಿ ಹಾಗೂ ಸಹೋದ್ಯೋಗಿಗಳ ಬೆಂಬಲವೂ ಮತ್ತು ಸಹಕಾರವೂ ದೊರೆಯಲಿದೆ. ಇದರಿಂದ ನೀವು ಸತ್ಕೀರ್ತಿಗೆ ಮತ್ತು ಮನ್ನಣೆಗೆ ಪಾತ್ರರಾಗಲಿದ್ದೀರಿ. ಮೀನರಾಶಿ ಸಂಜಾತರು ಈ ತಿಂಗಳಲ್ಲಿ ಆಸ್ತಿ ಖರೀದಿ ಮಾಡುವುದು ಅಥವಾ ಗೃಹ ನಿರ್ಮಾಣ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ವಾಹನ ಖರೀದಿ, ಚಿನ್ನಾಭರಣ, ಒಡವೆಗಳ ಖರೀದಿ, ಯಂತ್ರೋಪಕರಣಗಳ ಖರೀದಿ ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ಅನಿರೀಕ್ಷಿತ ಧನಾಗಮನ ಯೋಗವು ಈ ತಿಂಗಳಲ್ಲಿ ಮೀನರಾಶಿ ಸಂಜಾತರಿಗೆ ಪ್ರಾಪ್ತವಿದೆ. ಯಾವುದೇ ರೀತಿಯಾದಂತಹ ಬಾಧೆಗಳು ಅಥವಾ ಸಮಸ್ಯೆಗಳು ನಿಮ್ಮನ್ನು ಈ ತಿಂಗಳು ಬಾಧಿಸಲಾರದು. ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿಯೇ ಯಶಸ್ಸು ಲಭಿಸುವುದು, ಕಾರ್ಯಸಿದ್ಧಿಯಾಗುವುದು, ಹಣ ಸಂಪಾದನೆಯಾಗುವುದನ್ನು ನೀವು ಕಾಣಬಹುದು. ಹಾಗೂ ನಿಮ್ಮ ಒಂದು ಇಷ್ಟಪಡುವಂತಹ ನಿಮ್ಮ ಕುಟುಂಬ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ಮಕ್ಕಳ ಆರೈಕೆ, ನಿಮ್ಮ ಮೇಲೆ ಅವರು ತೋರಿಸುವ ಪ್ರೀತಿ ಕಾಳಜಿಯು ನಿಮಗೆ ಶಾಂತಿ, ಸಮಾಧಾನವನ್ನು ಹಾಗೂ ಮಾನಸಿಕ ನೆಮ್ಮದಿಯನ್ನು ನೀಡಲಿದೆ. ಮೀನರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ವಿವಿಧ ಮೂಲಗಳಿಂದ ಹಣ ಸಂದಾಯವಾಗಿ ಆರ್ಥಿಕ ಸಬಲತೆಯನ್ನು ಪಡೆಯಲಿದ್ದೀರಿ. ಕುಟುಂಬ ವರ್ಗದಲ್ಲಿ ನಡೆಯುವಂತಹ ಶುಭ ಮಂಗಳ ಕಾರ್ಯಗಳು ನಿಮ್ಮ ಒಂದು ಸಂತಸವನ್ನು ಹೆಚ್ಚು ಮಾಡಲಿದೆ. ಮೀನರಾಶಿ ಸಂಜಾತರಿಗೆ ಈ ಜುಲೈ ತಿಂಗಳು ಅತ್ಯಂತ ಯಶಸ್ವಿದಾಯಕ ಹಾಗೂ ಅದೃಷ್ಟದಾಯಕ ತಿಂಗಳಾಗಲಿದೆ. ಮೀನರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ತೀವ್ರ ಹಿನ್ನಡೆ ಅಥವಾ ಸಮಸ್ಯೆಗಳು ಬಾಧಿಸಲಾರದು. ಕಾನೂನಾತ್ಮಕ ಹೋರಾಟದಲ್ಲಿಯೂ ಸಹಿತ ನಿಮಗೆ ಯಶಸ್ಸುಂಟು ಹಾಗೂ ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಅತ್ಯಂತ ಹೆಚ್ಚಿನ ಶುಭ ಫಲಗಳಿರುವಂತಹ ತಿಂಗಳಿದು.
ಉದ್ಯೋಗಿಗಳಿಗೂ, ವ್ಯಾಪಾರಿಗಳಿಗೂ, ವೃತ್ತಿಯಲ್ಲಿರುವವರಿಗೂ ಹಾಗೂ ಉದ್ಯಮಿಗಳಿಗೂ ಸಹಿತ ಈ ತಿಂಗಳು ಎಲ್ಲ ರೀತಿಯ ಶುಭ ಫಲಗಳು ದೊರೆಯಲಿದೆ ಹಾಗೂ ನಿಮ್ಮ ಪರಿಶ್ರಮಕ್ಕೆ ಅತ್ಯಂತ ಸೂಕ್ತ ಪ್ರತಿಫಲವೂ ದೊರೆಯಲಿದೆ. ಕೆಲವರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಪ್ರವಾಸ ಹೋಗುವಂತಹ ಸಾಧ್ಯತೆಗಳು ಉಂಟು. ನಿಮ್ಮ ಒಂದು ಉನ್ನತ ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ ನಿಮಗೆ ನೌಕರಿ ಸಿಗುವಂತಹ ಯೋಗಗಳು ಇದೆ. ಹಾಗೆಯೇ ಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಮೀನರಾಶಿ ಸಂಜಾತರಿಗೆ ಸರ್ಕಾರಿ ನೌಕರಿ ಸಿಗುವಂತಹ ಯೋಗವೂ ಉಂಟು. ಪ್ರೀತಿ, ಪ್ರೇಮ, ಸ್ನೇಹ, ಸಂಬಂಧ, ವಿಶ್ವಾಸಗಳಲ್ಲಿ ನಿಮಗೆ ಅತಿ ಹೆಚ್ಚಿನ ಸಂತಸವಿದೆ. ಪ್ರೇಮಿಗಳು ವಿವಾಹವಾಗುವ ತೀರ್ಮಾನವನ್ನು ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಉಂಟು. ಅದಕ್ಕೆ ಮನೆಯ ಹಿರಿಯರು ಸಹಿತ ಒಪ್ಪಿಗೆ ನೀಡಲಿದ್ದಾರೆ. ಹೀಗಾಗಿ ನೀವು ಈ ತಿಂಗಳಲ್ಲಿ ಹೆಚ್ಚಿನ ಪರಿಶ್ರಮ ವಹಿಸುವ ಕುರಿತಾಗಿ ಯೋಚಿಸಿ ಹಾಗೂ ಪರಿಶ್ರಮವನ್ನು ಹಾಕಿ ಸೂಕ್ತ ಪ್ರತಿಫಲವನ್ನು ಪಡೆಯಿರಿ. ನಿಮಗೇನಾದರೂ ಸಂಕಷ್ಟಗಳಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ತಪ್ಪದೆ ಅರ್ಧನಾರೀಶ್ವರ ಸ್ತೋತ್ರ ಹಾಗೂ ದತ್ತ ಸ್ತವರಾಜ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ನಿಮಗೆ ಒಳಿತುಂಟಾಗಲಿ ಎಂದು ಸರ್ವಶಕ್ತನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡುತ್ತೇನೆ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.